ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಹೋಮ್ ಕ್ರಿಯೇಷನ್. ನಾನಿಲ್ಲಿ ಸಿಂಪಲ್ ಆಗಿರೋ ಡಿಸೈನ್ನ ಹಾಕಿ ತೋರಿಸ್ತಾ ಇದ್ದೀನಿ. ಇವತ್ತು ನಾನಿಲ್ಲಿ ರೆಗ್ಯುಲರ್ ಆಗಿ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಹಾಗೆಯೇ ಆ್ಯಸ್ ಯೂಶುವಲ್ 6 ಎಳೆ ದಾರಾನ ತೊಗೊಂಡಿದ್ದೀನಿ. ಮೊದಲಿಗೆ ನಾನು ಬಟ್ಟೆಗೆ ನೀಡಲ್ನ ಹಾಕಿ ದಾರಾನ ತಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಅದ್ರ ಪಕ್ಕನೇ ಮತ್ತೊಂದು ಲಾಕ್ನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸಿಂಗಲ್ ಕ್ರೋಶೆಟ್ ಅಂದ್ರೂ ಒಂದೇ, ಲಾಕ್ ಅಂದ್ರೂ ಒಂದೇ. ಇಲ್ಲಿ 2 ಲಾಕ್ ಆದಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್. 5 ಚೈನ್ನ ಹಾಕಿ ಸ್ಟ್ರೈಟಾಗಿ ಬಟ್ಟೆಗೆ ಎಲ್ಲಿ ಕೂರುತ್ತೆ ನೋಡಿ ಅಲ್ಲಿಗೆ ಸ್ಟ್ರೈಟಾಗಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಫ್ರೆಂಡ್ಸ್ ನಾವು ಕುಚ್ಚನ್ನ ಕಟ್ಟೋಕೆ ಅಂತ ಲಾಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಲಾಕ್ ಮಾಡ್ಕೊಂಡಾದ್ಮೇಲೆ ಅದ್ರ ಪಕ್ಕನೇ ಸಿಂಗಲ್ ಕ್ರೋಶೆಟ್ಗಳನ್ನ ಮಾಡ್ಕೊತಾ ಇದ್ದೀನಿ. ಲಾಕನ್ನು ಕೌಂಟ್ ಮಾಡಬೇಕು, ಅದು ಸೇರಿ 2 ಸಿಂಗಲ್ ಕ್ರೋಶೆಟ್ ಆಯಿತು. ಮತ್ತು 3ನೇ ಸಿಂಗಲ್ ಕ್ರೋಶೆಟ್ ಮಾಡ್ಕೊತಾ ಇದ್ದೀನಿ. ಇವಾಗ ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಸರಿ ದಾರನ ತೆಗೆದು 4ನೇ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ 2 ಸಿಂಗಲ್ ಕ್ರೋಶೆಟ್ ಆಯಿತು, 5 ಚೈನ್ ಆಯಿತು. 5 ಚೈನ್ ಆದಮೇಲೆ 4 ಸಿಂಗಲ್ ಕ್ರೋಶೆಟ್ ಆಯಿತು. 4 ಸಿಂಗಲ್ ಕ್ರೋಶೆಟ್ ಆದಮೇಲೆ ದಾರನ ಸ್ವಲ್ಪ ಮೇಲಿಳಿದು ನಾನಿಲ್ಲಿ ಗೋಲ್ಡನ್ ಕಲರ್ ಫ್ಲವರ್ ಬೀಡ್ಸ್ನ ತೊಗೊಂಡಿದ್ದೀನಿ. ಆ ಫ್ಲವರ್ ಬೀಡ್ಸ್ನ ದಾರದೊಳಗಡೆ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕ್ ಮಾಡ್ಕೊಂಡಾದ್ಮೇಲೆ ಆ ಬೀಡು ಎಲ್ಲೂ ಕೂರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಯಾವುದೇ ರೀತಿ ರಿಂಕಲ್ಸ್ ಬರಬಾರ್ದು ಫ್ರೆಂಡ್ಸ್, ಅದು ಸ್ಟ್ರೈಟಾಗಿ ಎಲ್ಲೂ ಕೂರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ಇವಾಗ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್. 5 ಚೈನ್ನ ಹಾಕಿ ಒಂದು ಸಲ ಬೀಡ್ ಸುತ್ತ ಆಗುತ್ತಾ ಅಂತ ಚೆಕ್ ಮಾಡಿಕೊಂಡೆ. ಅದು ಇನ್ನೂ 1 ಚೈನ್ ಇಡಿಸುತ್ತೆ, ಅದರಿಂದ 6 ಚೈನ್. ಇನ್ನೊಂದು ಚೈನ್ ಹಾಕಿ 6 ಚೈನ್ ಆಗುತ್ತೆ. 6 ಚೈನ್ ಹಾಕಿದ್ಮೇಲೆ ದಾರನ ಸ್ವಲ್ಪ ಮೇಲೆ ಎಳೆದು ನೀಡಲ್ನ ತೆಗೆದು ಇಲ್ಲಿ 4 ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡಿರ್ತೀವಲ್ಲ 4, ಅದರಲ್ಲಿ ಬೀಡ್ ಪಕ್ಕ ಇರುತ್ತಲ್ಲ ಸಿಂಗಲ್ ಕ್ರೋಶೆಟು, ಅದರೊಳಗಡೆ ನೀಡಲ್ನ ಹಾಕಿ ಇಲ್ಲಿ 6 ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ದಾರನ ನೀಡಲ್ಗೆ ಸಿಗಿಸ್ಕೊಂಡು ಈ ಸಿಂಗಲ್ ಕ್ರೋಶೆಟ್ ಒಳಗಡೆಯಿಂದ ಬೀಡ್ ಪಕ್ಕ ಇರುತ್ತಲ್ಲ ಸಿಂಗಲ್ ಕ್ರೋಶೆಟ್ ಅದರೊಳಗಡೆಯಿಂದ ದಾರನ ತೆಕ್ಕೊತಾ ಇದ್ದೀನಿ. ತೆಕ್ಕೊಂಡಾದ್ಮೇಲೆ ಲಾಕ್ ಮಾಡಿಕೊಂಡೆ. ಲಾಕ್ ಮಾಡ್ಕೊಂಡಾದ್ಮೇಲೆ 1 ಚೈನ್, 2 ಚೈನ್, 2 ಚೈನ್ನ ಹಾಕಿ ಇಲ್ಲಿ ಬೀಡ್ ಬ್ಯಾಕ್ ಸೈಡು 6 ಚೈನ್ ಹಾಕ್ಕೊಂಡಿರ್ತೀವಲ್ವ, ಈ 6 ಚೈನ್ ಒಳಗಡೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಆ 6 ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಸಾರಿ ಮತ್ತು 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೋತಾ ಇದ್ದೀನಿ. ಇದನ್ನು ನಾವು ಡಬಲ್ ಕ್ರೋಶೆಟ್ ಕಂಬ ಅಂತ ಕರಿತೀವಿ. ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ 1 ಚೈನ್, 2 ಚೈನ್, 3 ಚೈನ್. 3 ಚೈನ್ನ ಹಾಕ್ಕೊಂಡು ಈ ಡಬಲ್ ಕ್ರೋಶೆಟ್ ಕಂಬ ಹಾಕ್ಕೊಂಡಿರ್ತೀವಿ ಅದ್ರ ಬ್ಯಾಕ್ ಸೈಡ್ ಗ್ಯಾಪ್ ಇರುತ್ತೆ ನೋಡಿ 2 ಚೈನು ಮತ್ತು ಡಬಲ್ ಕ್ರೋಶೆಟ್ ಮಧ್ಯೆ, ಆ ಗ್ಯಾಪಲ್ಲಿ ಹೋಗಿ ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಸಾರಿ ದಾರನ ತೆಗೆದು ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಪೀಕೋ ಫಾರ್ಮ್ ಆಯಿತು. ಪೀಕೋ ಫಾರ್ಮ್ ಆದಮೇಲೆ ಇವಾಗ 2ನೇ ಡಬಲ್ ಕ್ರೋಶೆಟ್ ಕಂಬ ಮಾಡ್ಕೊತಾ ಇದ್ದೀನಿ. 2ನೇ ಡಬಲ್ ಕ್ರೋಶೆಟ್ ಕಂಬ ಅದೇ ರೀತಿ ಮಾಡ್ಕೋಬೇಕು. ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ 6 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಸಾರಿ ಮತ್ತು 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೋಬೇಕು. ತೆಕ್ಕೊಂಡಾದ್ಮೇಲೆ 1 ಚೈನ್, 2 ಚೈನ್, 3 ಚೈನ್. 3 ಚೈನ್ನ ಹಾಕಿ ಆ ಕಂಬಕ್ಕೆ ಬ್ಯಾಕ್ ಸೈಡಿಂದ ಗ್ಯಾಪ್ ಕಾಣುತ್ತೆ ನೋಡಿ ಅಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಆ ರೀತಿ ಲಾಕ್ ಮಾಡ್ಕೊಂಡಾಗ ಫ್ರೆಂಡ್ಸ್ ಪೀಕೋ ಫಾರ್ಮ್ ಆಗುತ್ತೆ. ಒಂದೊಂದು ಕಂಬಕ್ಕೂ ಪೀಕೋ ಫಾರ್ಮ್ ಮಾಡ್ಕೊತಾ ಹೋಗಬೇಕು. ಇವಾಗ 3ನೇ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊತಾ ಇದ್ದೀನಿ. ಇಲ್ಲಿ 3ನೇ ಡಬಲ್ ಕ್ರೋಶೆಟ್ ಕಂಬ ಹಾಕೊಂಡಾದ್ಮೇಲೆ 3 ಚೈನ್ ಹಾಕಿ ಆ
ಡಬಲ್ ಕ್ರೋಶೆಟ್ ಕಂಬಕ್ಕೇ ಆ ಮೂರನೇ ಡಬಲ್ ಕ್ರೋಶೆಟ್ ಕಂಬ ಹಾಕ್ಕೊಂಡಿದ್ನಲ್ಲ ಅದಕ್ಕೇ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾಗ ಪೀಕೋ ಫಾರ್ಮ್ ಆಗುತ್ತೆ. ಇಲ್ಲಿ ಒಟ್ಟು 3 ಡಬಲ್ ಕ್ರೋಶೆಟ್ ಕಂಬ ಹಾಕಿ ಅದಕ್ಕೆ ಪೀಕೋ ಫಾರ್ಮ್ ಮಾಡಿದ್ದೀನಿ. ಇವಾಗ ನಾನು ಟ್ರಿಬಲ್ ಕ್ರೋಶೆಟ್ ಕಂಬನ ಹಾಕ್ಕೋತೀನಿ. ಅದಕ್ಕೆ ನಾನು ನೀಡಲ್ ಮೇಲೆ 2 ಟೈಮ್ಸ್ ದಾರನ ಸುತ್ತಿ ಅದೇ 6 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಸಾರಿ, ಮತ್ತೆ 2 ಲೂಪಿಂದ ಒಂದು ಸಾರಿ, ಮತ್ತು 2 ಲೂಪಿಂದ ಒಂದು ಸಾರಿ, ಒಟ್ಟು 3 ಬಾರಿ 2 ಲೂಪಿಂದ ದಾರನ ತೆಕ್ಕೋಬೇಕು. ಒಂದೊಂದು ಸಾರಿ 2 ಲೂಪಿಂದ ದಾರನ ತೆಕ್ಕೊಂಡಾದ್ಮೇಲೆ ಇವಾಗ 1 ಚೈನ್, 2 ಚೈನ್, 3 ಚೈನ್ ಹಾಕಿ ಆ ತ್ರಿಬಲ್ ಕ್ರೋಶೆಟ್ ಕಂಬಕ್ಕೇ, ಆ ತ್ರಿಬಲ್ ಕ್ರೋಶೆಟ್ ಬ್ಯಾಕ್ ಸೈಡಲ್ಲಿ ಗ್ಯಾಪ್ ಕಾಣಿಸುತ್ತೆ ನೋಡಿ, ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೊಂಡು ಲಾಕ್ ಮಾಡಿಕೊಂಡೆ. ಅದಕ್ಕೂ ಒಂದು ಪೀಕೋ ಫಾರ್ಮ್ ಮಾಡಿಕೊಂಡೆ. ಇಲ್ಲಿ 3 ಡಬಲ್ ಕ್ರೋಶೆಟ್ ಕಂಬ ಹಾಕ್ಕೊಂಡು ಪೀಕೋ ಫಾರ್ಮ್ ಮಾಡಿಕೊಂಡೆ. ಅದಾದಮೇಲೆ ಒಂದು ತ್ರಿಬಲ್ ಕ್ರೋಶೆಟ್ ಕಂಬ ಹಾಕ್ಕೊಂಡು ಅದಕ್ಕೂ ಪೀಕೋ ಫಾರ್ಮ್ ಮಾಡಿಕೊಂಡೆ. ಅದಾದಮೇಲೆ ಇವಾಗ ಮತ್ತೆ ಡಬಲ್ ಕ್ರೋಶೆಟ್ ಕಂಬನ ಮಾಡಿಕೊಂಡೆ. ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಂಡಾದ್ಮೇಲೆ ಮತ್ತೆ 3 ಚೈನ್ನ ಹಾಕಿ ಆ ಡಬಲ್ ಕ್ರೋಶೆಟ್ ಕಂಬಕ್ಕೆ ಲಾಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸ್ಟಾರ್ಟಿಂಗು 3 ಡಬಲ್ ಕ್ರೋಶೆಟ್ ಕಂಬ ಮತ್ತು ಅದಕ್ಕೆ ಪೀಕೋ ಫಾರ್ಮ್ ಮಾಡ್ಕೋಬೇಕು. ಅದಾದಮೇಲೆ 3 ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ 4ನೇ ಕಂಬ ತ್ರಿಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಮತ್ತು 4ನೇ ಕಂಬ ಆದಮೇಲೆ 5ನೇ ಕಂಬದಿಂದ ಮತ್ತೆ 3 ಕಂಬಗಳನ್ನ ಹಾಕ್ಕೊಂಡು ಡಬಲ್ ಕ್ರೋಶೆಟ್ ಕಂಬಗಳನ್ನ ಹಾಕ್ಕೋಬೇಕು. ಇಲ್ಲಿ 2ನೇ ಡಬಲ್ ಕ್ರೋಶೆಟ್ ಕಂಬ ಹಾಕೋತಾ ಇದ್ದೀನಿ. 2ನೇ ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ 3 ಚೈನ್ನ ಹಾಕಿ ಆ ಕಂಬದ ಬ್ಯಾಕ್ ಸೈಡಿಂದ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಆಯಿತು. ಇವಾಗ 3ನೇ ಡಬಲ್ ಕ್ರೋಶೆಟ್ ಕಂಬ, ತ್ರಿಬಲ್ ಕ್ರೋಶೆಟ್ ಕಂಬ ಆದಮೇಲೆ ಲೆಫ್ಟ್ ಸೈಡ್ಗೆ 3 ಡಬಲ್ ಕ್ರೋಶೆಟ್ ಕಂಬ, ರೈಟ್ ಸೈಡ್ಗೆ 3 ಡಬಲ್ ಕ್ರೋಶೆಟ್ ಕಂಬ, ಲೆಫ್ಟ್ ಸೈಡ್ಗೆ 3 ಡಬಲ್ ಕ್ರೋಶೆಟ್ ಕಂಬ. ಡಬಲ್ ಕ್ರೋಶೆಟ್ ಕಂಬನ ಹಾಕಿ ಮತ್ತೆ 3 ಚೈನ್ನ ಹಾಕಿ ಅದೇ ಬ್ಯಾಕ್ ಸೈಡ್ ಗ್ಯಾಪ್ ಒಳಗಡೆಯಿಂದ ಲಾಕ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತು ಇಲ್ಲಿ 2 ಚೈನ್ ಹಾಕ್ಕೊಂಡಿರ್ತೀವಲ್ಲ ಸ್ಟಾರ್ಟಿಂಗು, ಅದಕ್ಕೇ ಇಲ್ಲಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಎಕ್ಸ್ಟ್ರಾ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಪೀಕೋ ಫಾರ್ಮ್ ಏನು ಮಾಡೋ ಆಗಿಲ್ಲ, ಹಾಗೇ ಮಾಡ್ಕೋಬೇಕು. ನೋಡಿ ಈ ರೀತಿ ಕಾಣಿಸುತ್ತೆ. 3 ಡಬಲ್ ಕ್ರೋಶೆಟ್ ಕಂಬ ಪೀಕೋ ಫಾರ್ಮ್ ಮಾಡಿ 1 ತ್ರಿಬಲ್ ಕ್ರೋಶೆಟು ಮತ್ತು 3 ಡಬಲ್ ಕ್ರೋಶೆಟ್ ಕಂಬ ಪೀಕೋ, ಅದಾದಮೇಲೆ 1 ಡಬಲ್ ಕ್ರೋಶೆಟ್ ಕಂಬ, ಅದಕ್ಕೆ ಪೀಕೋ ಇಲ್ಲ. ಆ ರೀತಿ ಆದಮೇಲೆ ಇಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ವ ಸ್ಟಾರ್ಟಿಂಗು ಬೀಡ್ ಲಾಕು, ಅದ್ರ ಪಕ್ಕನೇ ನೀಡಲ್ನ ಹಾಕಿದಾನ ತಂದು ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಬೀಡ್ ಲಾಕು ಮತ್ತು ಇವಾಗ ಆರ್ಚ್ ಲಾಕು ಮಾಡಿದ್ದು ಸೇರಿ 2 ಲಾಕ್ ಆಯಿತು. ಈ ಸೈಡು 4 ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡಿರ್ತೀವಲ್ವ, ಅದೇ ರೀತಿ ಈ ಸೈಡು 4 ಬರೋ ರೀತಿ ಮಾಡ್ಕೋಬೇಕು. ಇವಾಗ 2 ಸಿಂಗಲ್ ಕ್ರೋಶೆಟ್ ಆಗಿದೆ. ಇವಾಗ 3ನೇ ಸಿಂಗಲ್ ಕ್ರೋಶೆಟು ಬೀಡ್ ಲಾಕು ಮತ್ತು ಆರ್ಚ್ ಲಾಕು ಸೇರಿ 2 ಆಗಿದೆ. ಇವಾಗ 3ನೇ ಸಿಂಗಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ. ಪಕ್ಕನೇ ಮಾಡ್ಕೋಬೇಕು. 3 ಸಿಂಗಲ್ ಕ್ರೋಶೆಟ್ ಆಯಿತು. ಇವಾಗ 4ನೇ ಸಿಂಗಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ. 4 ಸಿಂಗಲ್ ಕ್ರೋಶೆಟ್ ಆದಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್ನ ಹಾಕಿ ಸ್ಟ್ರೈಟಾಗಿ ಬಟ್ಟೆಗೆ ಎಲ್ಲಿ ಕೂರುತ್ತೆ ನೋಡಿ ಅಲ್ಲಿಗೆ ಯಾವುದೇ ರೀತಿ ರಿಂಕಲ್ಸ್ ಬರಬಾರ್ದು, ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೀಡಲ್ನ ಹಾಕಿದಾರ ಅಂತಂದು 2 ಲೂಪಿಂದ ಒಂದು ಸರಿ ದಾರ ಅಂತಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಈ ಲಾಕ್ನು ಸಿಂಗಲ್ ಕ್ರೋಶೆಟ್ ಅಂತ ಕನ್ಸಿಡರ್ ಮಾಡಬೇಕು. ಅದನ್ನು ಸಿಂಗಲ್ ಕ್ರೋಶೆಟ್ ಅಂತ ಕನ್ಸಿಡರ್ ಮಾಡಾದಮೇಲೆ ಇವಾಗ 2ನೇ ಸಿಂಗಲ್ ಕ್ರೋಶೆಟ್ ಆಯಿತು. 3ನೇ ಸಿಂಗಲ್ ಕ್ರೋಶೆಟ್ಟು ಮತ್ತು 4ನೇ ಸಿಂಗಲ್ ಕ್ರೋಶೆಟ್ಟು. ನಾನು ಆರ್ಚ್ಗೆ ಮುಂಚೆ ಮತ್ತು ಆರ್ಚ್ ಆದಮೇಲೆ 2 ಸೈಡೂ 4 ಸಿಂಗಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೇನೆ. ಇಲ್ಲಿ 4 ಸಿಂಗಲ್ ಕ್ರೋಶೆಟ್ ಆದಮೇಲೆ ದಾರನ ಸ್ವಲ್ಪ ಮೇಲೆ ಎಳೆದು ನಾನು ಇಲ್ಲಿ ಫ್ಲವರ್ ಬೀಡ್ಸ್ನ ತೊಗೊಂಡಿದ್ದೀನಲ್ವ, ಆ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಇನ್ಸರ್ಟ್ ಮಾಡ್ಕೊಂಡಾದ್ಮೇಲೆ ಬೀಡ್ ಲಾಕ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಮಾಡಿ
ಆ ಬೀಡು ಎಲ್ಲೂ ಕೂರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೀಡಲ್ಲಿ ಹಾಕಿದಾರ ತಂದು ಎಂಡ್ಲು ಪಿನ್ ಒಂದು ಸಾರಿ ದಾರ ತೆಗೆದು ಲಾಕ್ ಮಾಡಿಕೊಂಡೆ. ಲಾಕ್ ಮಾಡ್ಕೊಂಡಾದ್ಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್, 6 ಚೈನ್ 6 ಚೈನ್ನ ಹಾಕಿ ಸ್ವಲ್ಪ ದಾರನ ಮೇಲೆ ಎಳೆದು ನೀಡಲ್ನ ತೆಗೆದು ದಾರದೊಳಗಡೆಯಿಂದ ಇಲ್ಲಿ 4 ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿ ಈ ಬೀಡ್ ಪಕ್ಕ ಇರುತ್ತಲ್ಲ ಸಿಂಗಲ್ ಕ್ರೋಶೆಟ್ಟು, ಆ ಬೀಡ್ ಪಕ್ಕ ಇರೋ ಸಿಂಗಲ್ ಕ್ರೋಶೆಟ್ಗೆ ನೀಡಲ್ನ ಚುಚ್ಚಿ ಅಲ್ಲಿ 6 ಚೈನ್ನ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿ ದಾರ ಎಳೆದು ಬಿಟ್ಟಿರ್ತೀವಲ್ಲ ಆ ದಾರದೊಳಗಡೆ ನೀಡಲ್ನ ಹಾಕಿ ಆ ದಾರನ ಈ ಸಿಂಗಲ್ ಕ್ರೋಶೆಟ್ ಒಳಗಡೆಯಿಂದ ಎಳ್ಕೊಬೇಕು. ಎಳ್ಕೊಂಡಾದ್ಮೇಲೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೀಡಲ್ ಮೇಲೆ ದಾರನ ಸುತ್ತಿ ಆ ಚೈನ್ ಒಳಗಡೆಯಿಂದ ಎಳ್ಕೊಂಡು ಲಾಕ್ ಮಾಡಿಕೊಂಡೆ. ಲಾಕ್ ಮಾಡ್ಕೊಂಡಾದ್ಮೇಲೆ 1 ಚೈನ್, 2 ಚೈನ್ 2 ಚೈನ್ನ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಅದೇ 6 ಚೈನ್ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊತಾ ಇದ್ದೀನಿ. ನೀಡಲ್ನ ಹಾಕಿ ಎಡ್ಲು ಪಿನ್ನ ಒಂದು ಸಾರಿ ಮತ್ತೆ ಎಡ್ಲು ಪಿನ್ನ ಒಂದು ಸಾರಿ ದಾರನ ತೆಕ್ಕೊಂಡೆ. ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ 1 ಚೈನ್, 2 ಚೈನ್, 3 ಚೈನ್ 3 ಚೈನ್ನ ಹಾಕಿ ಈ 2 ಚೈನು ಮತ್ತು ಡಬಲ್ ಕ್ರೋಶೆಟ್ ಮಧ್ಯೆ ಗ್ಯಾಪ್ ಇರ್ತಲ್ಲ ಅಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾಗ ಇಲ್ಲಿ ಪಿಕೋ ಫಾರ್ಮ್ ಆಗುತ್ತೆ ಫ್ರೆಂಡ್ಸ್ ನೋಡಿ. ಮತ್ತೆ ಅದೇ ರೀತಿ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊತಾ ಇದ್ದೀನಿ. ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಆ 6 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರ ತಂದು ಎಡ್ಲು ಪಿನ್ನ ಒಂದು ಸಾರಿ ಮತ್ತೆ ಎಡ್ಲು ಪಿನ್ನ ಒಂದು ಸಾರಿ ದಾರನ ತೆಕ್ಕೊಂಡೆ. ತೆಕ್ಕೊಂಡಾದ್ಮೇಲೆ 3 ಚೈನ್ನ ಹಾಕ್ಕೊಂಡೆ. 3 ಚೈನ್ನ ಹಾಕ್ಕೊಂಡು ಆ ಕಂಬಕ್ಕೂ ಲಾಕ್ ಮಾಡಿ ಪಿಕೋ ಫಾರ್ಮ್ ಮಾಡಿಕೊಂಡೆ. ಇಲ್ಲಿ 2 ಡಬಲ್ ಕ್ರೋಶೆಟ್ ಕಂಬ ಆಯಿತು. ಇವಾಗ 3ನೇ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊತಾ ಇದ್ದೀನಿ. 3ನೇ ಡಬಲ್ ಕ್ರೋಶೆಟ್ ಕಂಬ 3ನೇ ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ 3 ಚೈನ್ನ ಹಾಕೋತಾ ಇದ್ದೀನಿ. 3 ಚೈನ್ನ ಹಾಕ್ಕೊಂಡು 3ನೇ ಡಬಲ್ ಕ್ರೋಶೆಟ್ ಕಂಬ ಐತಲ್ಲ ಅದ್ರ ಬ್ಯಾಕ್ ಸೈಡಲ್ಲಿ ಗ್ಯಾಪ್ ಇರುತ್ತಲ್ಲ ಆ ಕಂಬದಿಂದೆ ಅಲ್ಲಿ ನೀಡಲ್ನ ಹಾಕಿದಾರ ಅಂತಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಟ್ಟು 3 ಡಬಲ್ ಕ್ರೋಶೆಟ್ ಕಂಬ ಹಾಗೆ 3 ಪಿಕೋ ಫಾರ್ಮ್ ಆಯಿತು. 3 ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ 1 ತ್ರಿಬಲ್ ಕ್ರೋಶೆಟ್ ಕಂಬ ಮಾಡ್ಕೊತೀನಿ. ನೀಡಲ್ ಮೇಲೆ 2 ಟೈಮ್ಸ್ ದಾರನ ಸುತ್ತಿ 6 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರ ಅಂತಂದು ಎಡ್ಲು ಪಿನ್ನ ಒಂದು ಸಾರಿ ಮತ್ತೆ ಎಡ್ಲು ಪಿನ್ನ ಒಂದು ಸಾರಿ ಮತ್ತು ಎಡ್ಲು ಪಿನ್ನ ಒಂದು ಸಾರಿ ಒಟ್ಟು 3 ಬಾರಿ 2 ಲೂಪಿಂದ ಒಂದೊಂದು ಸಾರಿ ದಾರನ ತೆಕ್ಕೋಬೇಕು. ತೆಕ್ಕೊಂಡಾದ್ಮೇಲೆ ಮತ್ತೆ 3 ಚೈನ್ನ ಹಾಕಿ ಆ ತ್ರಿಬಲ್ ಕ್ರೋಶೆಟ್ ಕಂಬಕ್ಕೂ ಪಿಕೋ ಫಾರ್ಮ್ ಮಾಡ್ಕೊತಾ ಇದೆ. ಆ ತ್ರಿಬಲ್ ಕ್ರೋಶೆಟ್ ಕಂಬದ ಬ್ಯಾಕ್ ಸೈಡಿಂದ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡೆ. ಆ ತ್ರಿಬಲ್ ಕ್ರೋಶೆಟ್ ಕಂಬಕ್ಕೂ ಪಿಕೋ ಫಾರ್ಮ್ ಆಯಿತು. ಇವಾಗ ಮತ್ತೆ ಡಬಲ್ ಕ್ರೋಶೆಟ್ ಕಂಬ 3 ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ 1 ತ್ರಿಬಲ್ ಕ್ರೋಶೆಟ್ ಕಂಬ, ಅದಾದಮೇಲೆ ಮತ್ತೆ 3 ಡಬಲ್ ಕ್ರೋಶೆಟ್ ಕಂಬ. ಮಧ್ಯ ಸೆಂಟರಲ್ಲಿ ಮಾತ್ರ 1 ತ್ರಿಬಲ್ ಕ್ರೋಶೆಟ್ ಕಂಬ ಬರುತ್ತೆ ಫ್ರೆಂಡ್ಸ್, ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ತ್ರಿಬಲ್ ಕ್ರೋಶೆಟ್ ಕಂಬ ಆದಮೇಲೆ 1 ಡಬಲ್ ಕ್ರೋಶೆಟ್ ಕಂಬ ಮಾಡಿದೆ. ಅದಕ್ಕೆ ನಾನು 3 ಚೈನ್ನ ಹಾಕಿ ಪಿಕೋ ಫಾರ್ಮ್ ಮಾಡ್ಕೊತಾ ಇದ್ದೀನಿ. ಪಿಕೋ ಫಾರ್ಮ್ ಮಾಡ್ಕೊಂಡಾದ್ಮೇಲೆ ಮತ್ತೆ 2ನೇ ಡಬಲ್ ಕ್ರೋಶೆಟ್ ಕಂಬ ಮಾಡ್ಕೊತಾ ಇದ್ದೀನಿ. ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಆ 6 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರ ತಂದು ಎಡ್ಲು ಪಿನ್ನ ಒಂದು ಸಾರಿ ಮತ್ತು ಎಡ್ಲು ಪಿನ್ನ ಒಂದು ಸಾರಿ ದಾರನ ತೆಕ್ಕೊಂಡಾದ್ಮೇಲೆ 3 ಚೈನ್ನ ಹಾಕಿ ಡಬಲ್ ಕ್ರೋಶೆಟ್ ಕಂಬ ಇರುತ್ತಲ್ಲ ಅದ್ರ ಬ್ಯಾಕ್ ಸೈಡಿಂದ ನೀಡಲ್ನ ಹಾಕಿ ದಾರ ಅಂತಂದು ಲಾಕ್ ಮಾಡ್ತಾ ಇದ್ದೀನಿ. ಇಲ್ಲಿ ತ್ರಿಬಲ್ ಕ್ರೋಶೆಟ್ ಆದಮೇಲೆ 2 ಡಬಲ್ ಕ್ರೋಶೆಟ್ ಕಂಬ ಆಯಿತು. ಇವಾಗ 3ನೇ ಡಬಲ್ ಕ್ರೋಶೆಟ್ ಕಂಬನ ಹಾಕೋತಾ ಇದ್ದೀನಿ. 3ನೇ ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ 3 ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಟ್ಟು 3 ಡಬಲ್ ಕ್ರೋಶೆಟ್ ಕಂಬ ಆಯಿತು. ಇಲ್ಲಿ ರೈಟ್ ಸೈಡ್ಗೆ 3 ಡಬಲ್ ಕ್ರೋಶೆಟ್ ಕಂಬ, ಲೆಫ್ಟ್ ಸೈಡ್ಗೆ 3 ಡಬಲ್ ಕ್ರೋಶೆಟ್ ಕಂಬ, ಸೆಂಟರಲ್ಲಷ್ಟೇ ತ್ರಿಬಲ್ ಕ್ರೋಶೆಟ್ ಕಂಬ. ಅದಾದಮೇಲೆ ಮತ್ತೊಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂದರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ 2 ಚೈನ್ನ ಹಾಕ್ಕೊಂಡಿರ್ತೀನಿ ನೋಡಿ, ಅದೇ ರೀತಿ ಕಾಣಲಿ ಅನ್ನೋದಕ್ಕೆ ಎಕ್ಸ್ಟ್ರಾ ಡಬಲ್ ಕ್ರೋಶೆಟ್ ಕಂಬನ ಮಾಡಿಕೊಂಡೆ. ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ ಇಲ್ಲಿ ಬೀಡ್ ಲಾಕ್ ಮಾಡಿರ್ತೀವಲ್ಲ ಅದ್ರ ಪಕ್ಕನೇ ನೀಡಲ್ನ ಹಾಕಿದಾರ ಅಂತಂದು
ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಕಾಣಿಸುತ್ತೆ. ಲಾಕ್ ಮಾಡ್ಕೊಂಡಾದಮೇಲೆ ಅದ್ರ ಪಕ್ಕನೇ ಇನ್ನೂ 2 ಸಿಂಗಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಇಲ್ಲಿ ಒಟ್ಟು 4 ಸಿಂಗಲ್ ಕ್ರೋಶೆಟ್ ಆಗಬೇಕು. ಲಾಕನ್ನು ನಾವು ಸಿಂಗಲ್ ಕ್ರೋಶೆಟ್ ಅಂತಲೇ ಕರಿತೀವಿ, ಅವನ್ನು ಕನ್ಸಿಡರ್ ಮಾಡಿ ಒಟ್ಟು 4 ಸಿಂಗಲ್ ಕ್ರೋಶೆಟ್ನ ಮಾಡ್ಕೋಬೇಕು. ನೋಡಿ ಇಲ್ಲಿ 4 ಸಿಂಗಲ್ ಕ್ರೋಶೆಟ್, ಅಲ್ಲಿ 4 ಸಿಂಗಲ್ ಕ್ರೋಶೆಟ್. ಇದಾದಮೇಲೆ ಮತ್ತೆ 5 ಚೈನ್ನ ಹಾಕಿ ಕಂಟಿನ್ಯೂ ಮಾಡ್ಕೋತಾ ಹೋಗ್ಬೋದು. ನೋಡಿ ಈ ರೀತಿ ಕಾಣಿಸುತ್ತೆ. ನಾನು ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ರೀತಿ ಕಾಣಿಸುತ್ತೆ ಅಂತ. ತುಂಬ ಚೆನ್ನಾಗಿದೆ. ಇಲ್ಲಿ ಮತ್ತೆ 5 ಚೈನ್ ಹಾಕಿ ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕು. ನೋಡಿ ನಾನಿಲ್ಲಿ ಸ್ವಲ್ಪ ದೂರ ಹಾಕಿ ತೋರಿಸ್ತಾ ಇದ್ದೀನಿ. ಈ ರೀತಿ ಕಾಣಿಸುತ್ತೆ. ಈ ಗ್ಯಾಪ್ ಇದೆಲ್ಲ 5 ಚೈನ್ ಗ್ಯಾಪು, ಅಲ್ಲಿ ಕುಚ್ಚು ಬರುತ್ತೆ. ನಾನು ಕುಚ್ಚನ್ನ ಕಟ್ಟಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಇದಕ್ಕೆ ನೀವು 350 to 450ವರೆಗೂ ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್. ಅದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡು. ಆ ಪ್ಲೇಸ್ ಮೇಲೆ ಡಿಪೆಂಡ್ ನೋಡಿಕೊಂಡು ನೀವು ಚಾರ್ಜ್ ಮಾಡ್ಬೋದು. ನೋಡಿ ಇಲ್ಲಿ ನಾನು ಕುಚ್ಚ ಕಟ್ಟಿ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಆದರೆ ಇಲ್ಲಿ ಒಂದು ಸ್ವಲ್ಪ ಹತ್ತತ್ರ ಆಯಿತು ಅನ್ನಿಸ್ತು. ಇಲ್ಲಿ ಸಿಂಗಲ್ ಕ್ರೋಶೆಟ್ಗಳನ್ನ 4 ಹಾಕ್ಕೊಂಡಿದ್ವಲ್ಲ, ಅದನ್ನು ಒಂದೊಂದು ಇನ್ಕ್ರೀಸ್ ಮಾಡಿಕೊಂಡು ಹಾಕ್ಕೊಳ್ಳಿ. 5 ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪ್ಲೀಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.